ಸೊ ಎಲ್ಲೋ ಒಂದು ಕಡೆ ಎಸ್ ಎಚ್ ಅನ್ನೋದು ಇಟ್ಟಾಗ ಎಲ್ಲೋ ಒಂದು ಕಡೆ ನಮಗೆ ನೇಮ್ ಫೇಮ್ ಎಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತದೆ. ಗುರುಜಿ ಶಿವರಾಜ್ ಕುಮಾರಲ್ಲಿ ಎಸ್ ಎಚ್ ಇದೆ ಅಲ್ವಾ? ನೋಡಿ, ಶಿವರಾಜ್ ಕುಮಾರಲ್ಲಿ ಎಸ್ ಎಚ್ ಇದೆ, ಬಟ್ ಆದರೂ ಕೂಡ ಸರ್ನೇಮ್ ಚೆನ್ನಾಗಿದೆ. ಕುಮಾರಲ್ಲಿ AR ಅಲ್ಲಿ ಎಂಡ್ ಆಗ್ತಿದೆ. ಸೊ AR ಅಂದರೆ ನೇಮ್ ಫೇಮ್ ಅಂತ ನಾನು ನಿಮ್ಗೆ ಆಲ್ರೆಡಿ ತಿಳಿಸಿದ್ದೆ. ಮತ್ತು ನೋಡಿ, ಹೆಸರು SH ಅಲ್ಲಿ ಸ್ಟಾರ್ಟಿಂಗಲ್ಲಿ ಬರ್ತಾ ಇದೆ, ಬಟ್ ರಾಜೇಶಲ್ಲಿ ಎಂಡಿಂಗಲ್ಲಿ ಬರ್ತಾ ಇದೆ. ತುಂಬ ಇಂಪ್ಯಾಕ್ಟ್ ಮಾಡುತ್ತೆ. ಒಂದೊಂದು ಪ್ಲೇಸ್ಮೆಂಟ್ ಆಫ್ ಆಲ್ಫಾಬೆಟ್ ಈಸ್ ಆಲ್ಸೋ ಸೋ ಇಂಪಾರ್ಟೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಟಾರ್ಟಿಂಗಲ್ಲಿ SH ಬಂದಾಗ ಆ ನೆಗೆಟಿವ್ ವೈಬ್ರೇಷನ್ಸು ಎಲ್ಲೋ ಒಂದು ಕಡೆ ಸ್ವಲ್ಪ ಕಮ್ಮಿ ಆಗ್ತದೆ. ಅದೇ ಲಾಸ್ಟಲ್ಲಿ SH ಬಂದಾಗ ನೆಗೆಟಿವ್ ವೈಬ್ರೇಷನ್ಸ್ ಜಾಸ್ತಿ ಆಗುತ್ತೆ. ದರ್ಶನಲ್ಲೂ ಕೂಡ DARSHAN ಅಲ್ಲೂ ಕೂಡ SH ಬರುತ್ತೆ, ಬಟ್ ಆದರೂ SH ಸೆಂಟ್ರಲ್ ಬರ್ತಾ ಇದೆ, ಜೊತೆಯಲ್ಲಿ ಹನ್ ಸೌಂಡ್ ಬರ್ತಾ ಇದೆ. ಯಾವಾಗ ಹನ್ ಸೌಂಡ್ ಬರ್ತದೆ ಅಲ್ಲೆಲ್ಲೋ ಒಂದು ಕಡೆ ನೇಮ್ ಫೇಮ್ ಅನ್ನೋದಿದೆ. ಸೊ ಅಲ್ಲಿ 50-50 ಆಗ್ತದೆ. ಸೊ ನೆಗೆಟಿವ್ ವೈಬ್ರೇಷನ್ಸ್ ಕಮ್ಮಿ ಇರುತ್ತೆ, ಪಾಸಿಟಿವ್ ವೈಬ್ರೇಷನ್ಸ್ ಜಾಸ್ತಿ ಇರುತ್ತೆ. ಸೊ ಈ ರೀತಿ ಬ್ಯಾಲೆನ್ಸ್ ಮಾಡ್ಕೊಬೋದು. ಜಸ್ಟ್ ಬ್ಲೈಂಡಾಗಿ SH ಅನ್ನೋದು ಕೆಟ್ಟದ್ದು ಅಂತಲೂ ತಿಳ್ಕೊಳ್ಳೋದು ಬೇಡ. ಬಟ್ ಪ್ಲೇಸ್ಮೆಂಟ್ ಆಫ್ ಆಲ್ಫಾಬೆಟ್ಟು, ಅದ್ರ ಪಿರಮಿಡ್ ವೈಬ್ರೇಷನ್ಸು, ಬರ್ತ್ ನಂಬರು ಪ್ರತಿಯೊಂದೂ ಚೆಕ್ ಮಾಡಲೇಬೇಕು. ಎಲ್ಲೋ ಅರ್ಧಂಬರ್ಧ ಕಲ್ತ್ಬಿಟ್ಟು ಬರೀ ನೇಮ್ ನಂಬರ್ ನೋಡಿದೆ ನೀವು ಇಟ್ಕೊಂಬಿಡಿ ನೇಮ್ನ, ನೋ, ಮಾಡಲೇಬೇಡಿ. ದಯವಿಟ್ಟು ಯಾರು ಅರ್ಧಂಬರ್ಧ ಕಲ್ತಿರೋ ಹತ್ರ ಹೋಗಿ ಹೆಸರು ಇಡ್ಸ್ಕೊಂಬಿಡಿ. ಸುಮ್ಮನೆ ಹೆಸರು ಇಡೋದಕ್ಕಿಂತ ಇನ್ನೂ ಹಾಳು ಮಾಡಿ ಕಳಿಸಿರ್ತಾರೆ.